ಭಗವದ್ಗೀತಾ ಅಧ್ಯಾಯ 6 ಧ್ಯಾನಯೋಗ ಶ್ಲೋಕ 8 ಜ್ಞಾನವಿಜ್ಞಾನತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಠಾಶ್ಮ ಕಾಂಚನಃ. ಕನ್ನಡಾನುವಾದ. ಜ್ಞಾನ ಮತ್ತು ಅನುಭವದಿಂದ ತೃಪ್ತನಾದ ಸ್ಥಿರ ಸ್ವಭಾವದ ಇಂದ್ರಿಯಗಳನ್ನು ಜಯಿಸಿದ ಯೋಗಿ ಮಣ್ಣು, ಕಲ್ಲು, ಚಿನ್ನಗಳನ್ನು ಸಮಾನವಾಗಿ ಕಾಣುತ್ತಾನೆ. ಅರ್ಥ: ಇಲ್ಲಿ ಶ್ರೀಕೃಷ್ಣನು ಯೋಗಿಯ ದೃಷ್ಟಿಕೋನವನ್ನು ನಮಗೆ ವಿವರಿಸುತ್ತಾರೆ. ಅವನ ತೃಪ್ತಿ ಹೊರಗಿನ ವಸ್ತುಗಳಿಂದ ಬಂದದ್ದಲ್ಲ, ಅದು ಜ್ಞಾನ ಮತ್ತು ಅನುಭವದಿಂದ ಹುಟ್ಟಿದ ಒಳಗಿನ ಪೂರ್ಣತೆ. ಮೌಲ್ಯಗಳ ವ್ಯತ್ಯಾಸವನ್ನು ಲೋಕ ನೋಡುತ್ತದೆ, ಆದರೆ ಯೋಗಿಯ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ ಸಮಾನತೆಯ ಭಾಗ. ಈ ಸಮದೃಷ್ಟಿಯೇ ಅವನ ಇಂದ್ರಿಯ ಜಯದ ಫಲ. ಇಂತಹ ಸ್ಥಿತಿಯಲ್ಲಿರುವವನೇ ನಿಜವಾದ ಯುಕ್ತ ಯೋಗಿ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ.